ಶ್ರೀ ಸ್ಕಂದ ಪುರಾಣದಲ್ಲಿನ ಶ್ರಾವಣ ಮಾಸ ಮಹಾತ್ಮೆಯಲ್ಲಿರುವ ಈಶ್ವರನು ಸನತ್ ಕುಮಾರನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ವೃತ ಕಥಾನ ಎಂಬ ಅಧ್ಯಾಯವನ್ನು ಇಲ್ಲಿ ತಿಳಿಸಿಕೊಡುತ್ತೇನೆ. ಹಾಗೆ ಚೌತಿಯನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಈಶ್ವರ ಹೇಳಿರೋದು, ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ಗಣಪತಿಯ ಭಕ್ತರಾಗಿದ್ದರೆ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಈಶ್ವರನ ಭಕ್ತರ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಬನ್ನಿ ಕತೆ ಏನಿದೆ ಅಂತ ಹೇಳ್ತೀನಿ. ಶ್ರವಣ ಮಾಸದ ಮನೋಹರವಾದ ಮಹಾತ್ಮೆಯನ್ನು ಮುಂದುವರಿಸುತ್ತಾ ಈಶ್ವರನು ಹೇಳುತ್ತಾನೆ. ಅಯ್ಯ ಸನತ್ ಕುಮಾರ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಏನಿದೆಯೋ ಅಂದಿನ ದಿನ ಸಕಲ ಸಂಕಟಗಳನ್ನು ನಾಶ ಮಾಡುವ ಮತ್ತು ಸರ್ವಕಾಮ ಫಲಪ್ರದವಾದ ಒಂದು ವೃತವನ್ನು ಆಚರಿಸುವುದು ರೂಢಿಯಲ್ಲಿದೆ. ಆಗ ಸನತ್ ಕುಮಾರನು, ಹೇ ದೇವ, ಆ ವೃತದ ವಿಧಾನ ಯಾವುದು? ಅಂದು ಯಾರನ್ನು ಪೂಜಿಸಬೇಕು? ವೃತದ ಉದ್ಯಾಪನೆಯನ್ನು ಯಾವಾಗ ಮಾಡಬೇಕು? ಇದೆಲ್ಲವನ್ನು ವಿಸ್ತಾರವಾಗಿ ನನಗೆ ತಿಳಿಸುವಂತವನಾಗು ಎಂದು ಕೇಳಲು ಈಶ್ವರನು ಹೇಳುತ್ತಾನೆ. ಚತುರ್ಥಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಮುಖ ತೊಳೆದು ಎಲ್ಲ ಕ್ರಿಯೆಗಳನ್ನು ಮುಗಿಸಿ ಪುಣ್ಯದಾಯಕವಾದ ಸಂಕಟನಾಶಕವಾದ ಮತ್ತು ಶುಭಕರವಾದ ಈ ವ್ರತವನ್ನು ಧಾರಣ ಮಾಡಬೇಕು. ಹೇ ದೇವೇಶ, ಚಂದ್ರೋದಯವಾಗುವವರೆಗೂ ಉಪವಾಸದಿಂದ ಇರುವೆನು. ರಾತ್ರಿ ನಿನ್ನನ್ನು ಪೂಜಿಸಿ ನಂತರ ಊಟ ಮಾಡುವೆನು. ನನ್ನನ್ನು ಸಂಕಟದಿಂದ ಪಾರು ಮಾಡು ಎಂದು ಸಂಕಲ್ಪ ಮಾಡಿ ಕರಿ ಎಳ್ಳುಗಳನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು. ನಂತರ ಆಹ್ನಿಕ ಕರ್ಮಗಳನ್ನು ಮುಗಿಸಿಯಾದ ಮೇಲೆ ಗಣಪತಿಯನ್ನು ಪೂಜಿಸಬೇಕು. 3 ಮಾಸಗಳಿಂದ ಅಥವಾ 1.5 ಮಾಸಗಳಿಂದ ಅಥವಾ 1 ಮಾಸದಿಂದ ಅಥವಾ ಯಥಾಶಕ್ತಿ ತೂಕದ ಬಂಗಾರದ ಗಣಪತಿಯ ಪ್ರತಿಮೆಯನ್ನು ಮಾಡಿಸಬೇಕು. ಬಂಗಾರವಿರದಿದ್ದರೆ ಬೆಳ್ಳಿಯ ಪ್ರತಿಮೆಯನ್ನು, ಅದಾಗದಿದ್ದರೆ ತಾಮ್ರದ ಪ್ರತಿಮೆಯನ್ನು ಮಾಡಿಸಬೇಕು. ಸರ್ವತಾ ದರಿದ್ರನಾಗಿದ್ದರೆ ಶುದ್ಧ ಮೃತ್ತಿಕೆಯಿಂದ ಗಣಪತಿಯ ಪ್ರತಿಮೆಯನ್ನು ತಯಾರಿಸಬೇಕು. ವಿಗ್ರಹವನ್ನು ಅಥವಾ ವಿಗ್ರಹದ ಪೂಜೆಯನ್ನು ಮಾಡುವಾಗ ವಿತ್ತ ಶಾಟ್ಯವನ್ನು ಮಾಡಬಾರದು. ಮಾಡಿದರೆ ವ್ರತವು ನಿಷ್ಫಲವಾಗುವುದು. ಅಷ್ಟದಳ ಪದ್ಮದ ರಮ್ಯವಾದ ಪೀಠದಲ್ಲಿ ಕುಂಭವನ್ನು ಸ್ಥಾಪಿಸಿ ಅದರ ಮೇಲೆ 2 ವಸ್ತ್ರಗಳನ್ನು ಹೊದಿಸಬೇಕು. ಕುಂಭವನ್ನು ಜಲದಿಂದ ಪೂರ್ಣ ತುಂಬಿರಬೇಕು. ಈ ಪೂರ್ಣ ಪಾತ್ರೆಯ ಮೇಲೆ ಗಣಪತಿಯ ವಿಗ್ರಹವನ್ನಿಟ್ಟು ವೇದ ಮಂತ್ರಗಳನ್ನು ಪಠಿಸುತ್ತಾ ಮತ್ತು ತಾಂತ್ರಿಕ ಮಂತ್ರಗಳನ್ನು ಹೇಳುತ್ತಾ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ತಿಲಯುಕ್ತವಾದ 10 ಮೋದಕಗಳನ್ನು ನೈವೇದ್ಯಕ್ಕೆ ತಯಾರಿಸಬೇಕು. ಅವುಗಳಲ್ಲಿ 5 ದೇವರ ಎದುರಿನಲ್ಲಿಟ್ಟು ಇನ್ನುಳಿದ 5 ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಆ ಬ್ರಾಹ್ಮಣರನ್ನು ದೇವರೆಂದು ತಿಳಿದು ಭಕ್ತಿಯಿಂದ ಪೂಜಿಸಿ ಯಥಾಶಕ್ತಿ ದಕ್ಷಿಣೆ ಇಟ್ಟು ಕೊಟ್ಟು ಪ್ರಾರ್ಥಿಸಬೇಕು. ಹೇ ವಿಪ್ರೋತ್ತಮ, ನಿನಗೆ ನಮಸ್ಕರಿಸುತ್ತೇನೆ. ಪಕ್ವವಾದ ಈ 5 ಮೋದಕಗಳನ್ನು ನಿನಗೆ ಸಮರ್ಪಿಸುತ್ತೇನೆ. ಅದರೊಂದಿಗೆ ದಕ್ಷಿಣೆಯನ್ನೂ ಕೊಡುವೆನು. ನನ್ನೆಲ್ಲ ಸಂಕಟ ನಿವಾರಣೆಗಾಗಿ ಕೊಡುತ್ತಿರುವ ಈ ಮೋದಕಗಳನ್ನು ಹೇ ಬ್ರಾಹ್ಮಣೋತ್ತಮ ನೀನು ಸ್ವೀಕರಿಸು. ನಾನು ವೃತ ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ, ದ್ರವ್ಯ ದಾನದಲ್ಲಿ ಕಡಿಮೆಯಾಗಿದ್ದರೆ, ಹೇ ವಿಪ್ರರೂಪಿ ಗಣೇಶ್ವರ, ನ್ಯೂನಾತಿರೇಕಗಳನ್ನು ಹೋಗಲಾಡಿಸಿ ಮಾಡಿದ ವೃತವು ಪರಿಪೂರ್ಣವಾಗುವಂತೆ ಅನುಗ್ರಹಿಸು. ಈ ಪ್ರಕಾರ ಪ್ರಾರ್ಥಿಸಿ ನಂತರ ಸ್ವಾದಿಷ್ಟವಾದ ಭಕ್ಷ್ಯಾದಿಗಳಿಂದ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು. ಆಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಮಂತ್ರವನ್ನು ತಿಳಿಸುವೆನು ಕೇಳು. ಕ್ಷೀರಸಾಗರ ಸಂಭೂತನೆ, ಸುಧಾರೂಪನೆ, ನಿಶಾಕರನೆ, ಗಣೇಶನ ಪ್ರೀತ್ಯರ್ಥಕ್ಕಾಗಿ ನಾನು ಕೊಟ್ಟ ಈ ಅರ್ಘ್ಯವನ್ನು ಸ್ವೀಕರಿಸು. ಈ ಕ್ರಮದಿಂದ ವೃತವನ್ನು ಆಚರಿಸಿದರೆ ಗಣಾಧಿಪನು ಪ್ರಸನ್ನನಾಗುವನು ಮತ್ತು ವಾಂಛಿತ ಕಾಮನೆಗಳನ್ನು ಪೂರ್ತಿಗೊಳಿಸುವೆನು. ಆದ್ದರಿಂದ ಈ ವೃತವನ್ನು ಆಚರಿಸಬೇಕು. ಈ ವೃತಾಚರಣೆಯಿಂದ ವಿದ್ಯಾರ್ಥಿಯು ವಿದ್ಯೆಯನ್ನು, ಧನಾರ್ಥಿಯು ಧನವನ್ನು ಪಡೆಯುವರು, ಪುತ್ರಾರ್ಥಿಯು ಪುತ್ರವನ್ನು, ಮೋಕ್ಷಾರ್ಥಿಯು ಮೋಕ್ಷವನ್ನು, ಕಾರ್ಯಾರ್ಥಿಯು ಕಾರ್ಯಸಿದ್ಧಿಯನ್ನು ಪಡೆಯುವರು, ರೋಗಿಯು ರೋಗದಿಂದ ಮುಕ್ತನಾಗುವನು. ಆಪತ್ತುಗಳಲ್ಲಿರುವ ವ್ಯಾಕುಲ ಮನಸ್ಕರಾದ ಜನರಿಗೆ, ಚಿಂತಾಕ್ರಾಂತರಾದವರಿಗೆ, ಸಹೃಜನರ ವಿಯೋಗವಾದವರಿಗೆ ಈ ವೃತಾನುಷ್ಠಾನವು ಎಲ್ಲ ಸಂಕಟಹರಕರವಾಗಿದೆ ಮತ್ತು ಸರ್ವಾಭಿಷ್ಟ ಫಲಪ್ರದವಾಗಿದೆ. ಪುತ್ರ ಪೌತ್ರಾದಿ ಪ್ರದವೂ ಸರ್ವ ಸಂಪತ್ಪ್ರದವೂ ಆಗಿದೆ. ಪೂಜೆ ಮಾಡುವಾಗ ಮತ್ತು ಜಪಿಸುವಾಗ ಹೇಳಬೇಕಾದ ಮಂತ್ರವನ್ನು ನಿನಗೆ ತಿಳಿಸುವೆನು ಕೇಳು. ಮೊದಲು ಓಂಕಾರ ಶಬ್ದ, ನಂತರ ನಮಃ ಶಬ್ದ, ನಂತರ ಹೇರಂಬ ಮನಮೋದಿತ ಶಬ್ದಗಳ ಚತುರ್ಥಿ ವಿಭಕ್ತಿಯ ರೂಪಗಳನ್ನು, ಅಂದರೆ ಹೇರಂಬಾಯ ಮನಮೋದಿತಾಯ ಎಂಬ ಶಬ್ದಗಳನ್ನು, ನಂತರ ಸಂಕಷ್ಟಸ್ಯ ನಿವಾರಣಂ ಎಂಬ ಶಬ್ದದ ಚತುರ್ದ್ಯಂತವಾದ ಸಂಕಷ್ಟ ನಿವಾರಣೆಯ ಎಂಬ ಶಬ್ದ, ಕೊನೆಗೆ ಸ್ವಾಹ ಎಂಬ ಶಬ್ದ. ಹೀಗೆ ಒಟ್ಟು ಓಂ ನಮಃ ಹೇರಂಬಾಯ ಮನಮೋದಿತಾಯ ಸಂಕಷ್ಟ ನಿವಾರಣಾಯ ಸ್ವಾಹ ಎಂಬ 21 ವರ್ಣಗಳ ಮಂತ್ರವನ್ನು ಹೇಳಬೇಕು. ಗಣಪತಿಯ ವಿಗ್ರಹದ ಸುತ್ತಲೂ ಇಂದ್ರಾದಿ ಲೋಕಪಾಲಕರನ್ನು ಪೂಜಿಸಬೇಕು.
ಇನ್ನು ಮೋದಕದ ಲಕ್ಷಣವನ್ನು ಹೇಳುವೆನು. ಹೆಸರು ಬೇಳೆಯ ಹೂರಣವನ್ನು ಮಾಡಿ ಅದರಲ್ಲಿ ತಿಲವನ್ನು ಮತ್ತು ಹಸಿಕೊಬ್ಬರಿಯನ್ನು ಹಾಕಿ ಮೋದಕವನ್ನು ಮಾಡಿ ತುಪ್ಪದಲ್ಲಿ ಹಾಕಿ ಕರಿದು ಬೇಯಿಸಬೇಕು. ಇಂಥ ಮೋದಕಗಳನ್ನು ಶ್ರೀ ಗಣೇಶನಿಗೆ ಸಮರ್ಪಿಸಬೇಕು. ನಂತರ ಕೈಯಲ್ಲಿ ದೂರ್ವಾಂಕುರಗಳನ್ನು ಹಿಡಿದು ಗಣಪತಿಯ ಹೆಸರುಗಳನ್ನು ಹೇಳುತ್ತಾ ಏರಿಸಿ ಪೂಜಿಸಬೇಕು. ಗಣೇಶನ ಯಾವ ಹೆಸರುಗಳನ್ನು ಹೇಳಬೇಕೆಂದರೆ ಅವುಗಳನ್ನು ತಿಳಿಸುವೆನು ಕೇಳು. ಹೇ ಗಣಾಧಿಪ, ನಿನಗೆ ನಮಸ್ಕಾರವು. ಉಮಾಪುತ್ರ, ಅಘನಾಶನ, ಏಕದಂತ, ಗಜಾನನ, ಮೂಷಕವಾಹನ, ವಿನಾಯಕ, ಈಶಪುತ್ರ, ಸರ್ವಸಿದ್ಧಿಪ್ರದಾಯಕ, ವಿಘ್ನರಾಜ, ಸ್ಕಂದಗುರೋ, ಸರ್ವಸಂಕಷ್ಟನಾಶನ, ಲಂಬೋದರ, ಗಣಾಧ್ಯಕ್ಷ, ಗೌರಿಯಂಗ, ಮಲಸಂಭವ. ಗೌರಿಯ ದೇಹದ ಬೆವರಿನಿಂದ ಹುಟ್ಟಿದವ ಎಂದು ಅರ್ಥ. ಧೂಮ್ರಕೇತು, ಬಾಲಚಂದ್ರ, ಸಿಂಧೂರಾಸುರಮರ್ದನ, ವಿದ್ಯಾನಿಧಾನ, ವಿಕಟ, ಶೂರ್ಪಕರ್ಣ, ನಿನಗೆ ನಮಸ್ಕಾರವು ಎಂದು ಒಂದೊಂದೇ ಹೆಸರು ಹೇಳಿ ದೂರ್ವಾಂಕುರವನ್ನು ಏರಿಸುತ್ತಾ ಈ 21 ಹೆಸರುಗಳಿಂದ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ಪೂಜೆಯ ನಂತರ ಭಕ್ತಿ ನಮ್ರನಾಗಿ ಪ್ರಸನ್ನಚಿತ್ತನಾಗಿ ಗಣಪತಿಯನ್ನು ಪ್ರಾರ್ಥಿಸಬೇಕು. ಏನೆಂದರೆ, ಹೇ ವಿಘ್ನರಾಜ, ಉಮಾಪುತ್ರ, ಅಘನಾಶನ, ಯಾವ ಉದ್ದೇಶದಿಂದ ಇಂದಿನ ಪೂಜೆಯನ್ನು ಯಥಾಶಕ್ತಿ ಮಾಡಿರುವೆನೋ ಅದರಿಂದ ನೀನು ಪ್ರಸನ್ನನಾಗಿ ನನ್ನ ಮನೋರಥಗಳನ್ನೆಲ್ಲ ಪೂರೈಸು. ಹೇ ಪ್ರಭು, ನನ್ನೆಲ್ಲ ವಿಘ್ನಗಳನ್ನು ನಾಶಪಡಿಸು. ನಿನ್ನ ಪ್ರಸಾದದಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಿರುವೆನು. ಶತ್ರುಗಳ ಬುದ್ಧಿ ನಾಶ ಮಾಡು, ಮಿತ್ರರ ಸಂಖ್ಯೆಯನ್ನು ಹೆಚ್ಚಿಸು. ಹೀಗೆ ಪ್ರಾರ್ಥಿಸಿ ನಂತರ 108 ಮೋದಕಗಳ ಆಹುತಿಗಳನ್ನು ಹೋಮವನ್ನು ಮಾಡಬೇಕು. ಹೋಮ ಮುಗಿದ ಮೇಲೆ ಋತ ಸಂಪೂರ್ಣವಾಗಲು ಬ್ರಾಹ್ಮಣನಿಗೆ ಮೋದಕ ದಾನವನ್ನು ಕೊಡಬೇಕು. 7 ಲಾಡುಗಳನ್ನಾಗಲಿ ಅಥವಾ ಮೋದಕಗಳನ್ನಾಗಲಿ ಫಲಗಳೊಂದಿಗೆ ಗಣೇಶನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣನಿಗೆ ದಾನವನ್ನು ಕೊಡುವೆನು ಎಂದು ಹೇಳುತ್ತಾ ದಾನ ಮಾಡಬೇಕು. ನಂತರ ಮಂಗಲಕರವಾದ ಕಥೆಯನ್ನು ಕೇಳಿ ಚಂದ್ರನಿಗೆ 5 ಸಲ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಮಂತ್ರವು ಹೀಗಿದೆ. ಹೇ ಕ್ಷೀರಸಾಗರದಲ್ಲಿ ಜನಿಸಿದ ಅತ್ರಿಗೋತ್ರ ಸಮುದ್ಭೂತನಾದ ಚಂದ್ರನೇ, ರೋಹಿಣಿಯಿಂದ ಸಹಿತನಾಗಿ ನೀನು ಈಗ ನಾನು ಕೊಡುತ್ತಿರುವ ಅರ್ಘ್ಯವನ್ನು ಸ್ವೀಕರಿಸು. ಹೀಗೆ ಮಂತ್ರವನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು. ಅನಂತರ ನ್ಯೂನಾತಿರೇಕಗಳಿಗೆ ದೇವರಲ್ಲಿ ಕ್ಷಮಾಪಣೆ ಕೇಳಿ ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಬ್ರಾಹ್ಮಣರಿಗೆ ಅರ್ಪಿಸಿದ ಪದಾರ್ಥಗಳ ಶೇಷವನ್ನೇ ನಂತರ ಯಜಮಾನನು ಸೇವಿಸಬೇಕು. ಯಜಮಾನನು ಬ್ರಾಹ್ಮಣೋಚ್ಚಿಷ್ಟವಾದ ಕೇವಲ 7 ತುತ್ತುಗಳನ್ನು ಮೌನದಿಂದ ಸೇವಿಸಬೇಕು. ಅಶಕ್ತನಾಗಿದ್ದರೆ ತನಗೆ ಸಾಕಾಗುವಷ್ಟು ಮಾತ್ರ ಸೇವಿಸಬೇಕು. ಈ ರೀತಿ 3 ಅಥವಾ 4 ತಿಂಗಳುಗಳವರೆಗೆ ಋತವನ್ನು ವಿಧಿಪೂರ್ವಕವಾಗಿ ಆಚರಿಸಿ 5ನೇ ತಿಂಗಳಲ್ಲಿ ವಿದ್ಯಾಪನೆ ಮಾಡಬೇಕು. ವಿದ್ಯಾಪನೆ ದಿನ ಪೂಜಿಸಲು ಸಾಧ್ಯವಾದರೆ ಬಂಗಾರದ ಗಣಪತಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕು. ಈ ಮೊದಲು ತಿಳಿಸಿದಂತೆ ವಿಧಾನದಂತೆ ಋತು ಭಕ್ತಿಯುತವಾಗಿ ಚಂದನದಿಂದ, ಸುಗಂಧ ದ್ರವ್ಯಗಳಿಂದ, ನಾನಾ ವಿಧ ಪುಷ್ಪಗಳಿಂದ ಪೂಜಿಸಬೇಕು. ತೆಂಗಿನಕಾಯಿಯ ನೈವೇದ್ಯವನ್ನು ಸಮರ್ಪಿಸಿ ಅರ್ಘ್ಯವನ್ನು ಕೊಡಬೇಕು. ನಂತರ ಗಣಪತಿಯ ಭಕ್ತನಾದ ಓರ್ವ ಯೋಗ್ಯ ಬ್ರಾಹ್ಮಣನಿಗೆ ಫಲಸಹಿತವಾದ ವಾಯನದಾನವನ್ನು ಕೊಡಬೇಕು ಮತ್ತು ಬಂಗಾರದ ಗಣಪತಿಯ ಋತ ವಿಗ್ರಹವನ್ನು ಕೆಂಪು ವಸ್ತ್ರದಿಂದ ಸುತ್ತಿ ಸಾರು ಪಾಯಸಗಳೊಂದಿಗೆ ಸದಕ್ಷಿಣವಾಗಿ ದಾನವಾಗಿ ಕೊಡಬೇಕು. ಮಾಡಿದ ಋತು ಸಂಪೂರ್ಣವಾಗಿ ಫಲಕಾರಿಯಾಗಲು ಬ್ರಾಹ್ಮಣನಿಗೆ 5 ಸೇರು ಎಳ್ಳನ್ನು ದಾನ ಮಾಡಬೇಕು. ನಂತರ ಋತಾನುಷ್ಠಾನದಲ್ಲಿ ಆದ ಜ್ಞಾತ ದೋಷಗಳನ್ನು ಕ್ಷಮಿಸಿ ವಿಘ್ನೇಶನು ಪ್ರೀತಿನಾಗಲು ಎಂದು ಪ್ರಾರ್ಥಿಸಬೇಕು. ಈ ವಿಧಾನದಲ್ಲಿ ವಿದ್ಯಾಪನೆಯನ್ನು ಮಾಡಿದರೆ ಅಶ್ವಮೇಧ ಯಾಗದ ಫಲವು ಪ್ರಾಪ್ತವಾಗುವುದು. ಎಲ್ಲ ಕಾರ್ಯಗಳು ಸಿದ್ಧಿಸುವು ಮತ್ತು ಮನೋಭಿಷ್ಟಗಳು ಈಡೇರುವು. ಹೇ ಸನತ್ಕುಮಾರ, ಹಿಂದಿನ ಕಲ್ಪದಲ್ಲಿ ಪಾರ್ವತಿಯು ನನ್ನ ಉಪದೇಶಾನುಸಾರವಾಗಿ ಸ್ಕಂದನ ಪ್ರಾಪ್ತಿಗಾಗಿ ಈ ಋತವನ್ನು 4 ತಿಂಗಳು ಆಚರಿಸಿದಳು. 5ನೇ ತಿಂಗಳಲ್ಲಿಯೇ ಪಾರ್ವತಿಯು ಕಾರ್ತಿಕೇಯನನ್ನು ಮಗನ ರೂಪದಲ್ಲಿ ನೋಡಿದಳು. ಹಿಂದಕ್ಕೆ ಸಮುದ್ರಪಾನ ಮಾಡುವ ಮೊದಲು ಅಗಸ್ತ್ಯರು ಈ ಋತವನ್ನು ಆಚರಿಸಿದ್ದರು. ವಿಘ್ನೇಶನ ಪ್ರಸಾದದಿಂದ 3 ತಿಂಗಳಲ್ಲಿ ಅವರಿಗೆ ಕಾರ್ಯಸಿದ್ಧಿಯಾಯಿತು. ನಳನನ್ನು ಹುಡುಕುತ್ತಿದ್ದ ದಮಂತಿಯು 6 ತಿಂಗಳವರೆಗೆ ಈ ಋತವನ್ನು ಮಾಡಿದಳು. ನಂತರ ಅವಳಿಗೆ ನಳ ಮಹಾರಾಜನು ಸಿಕ್ಕನು. ಹಿಂದಕ್ಕೆ ಚಿತ್ರಲೇಖೆಯಿಂದ ಸಹಿತನಾದ ಅನಿರುದ್ಧನನ್ನು ಬಾಣಾಸುರನು ತನ್ನ ನಗರಕ್ಕೆ ತೆಗೆದುಕೊಂಡು ಹೋಗಲು ಅನಿರುದ್ಧನು ಎಲ್ಲಿ ಹೋದನು, ಅವನನ್ನು ಯಾರು ಎತ್ತುಕೊಂಡು ಹೋದರು ಎಂದು ಪ್ರದ್ಯುಮ್ನನು ವ್ಯಾಕುಲನಾದನು. ಆಗ ರುಕ್ಮಿಣಿಯು ಪುತ್ರಶೋಕದಿಂದ ಖಿನ್ನನಾದ ತನ್ನ ಮಗನಿಗೆ ಸಮಾಧಾನ ಹೇಳಿದಳು. ಏನೆಂದರೆ, ಅಯ್ಯ ಮಗನೇ, ನಾನು ಹೇಳುವ ಋತವನ್ನು ಕೇಳು. ಹಿಂದಕ್ಕೆ ನೀನು ಚಿಕ್ಕವನಿದ್ದಾಗ ಒಬ್ಬ ರಾಕ್ಷಸನು ನಿನ್ನನ್ನು ನಿನ್ನ ಮನೆಯಿಂದ ಅಪಹರಿಸಿ ಒಯ್ದಿದ್ದನು. ನಿನ್ನ ವಿಯೋಗದಿಂದ ನನ್ನ ಹೃದಯವು ಒಡೆದು ಹೋಯಿತು.
ನನ್ನ ಮಗನ ಸುಂದರವಾದ ಮುಖವನ್ನು ಯಾವಾಗ ನೋಡುವೆನು ಎಂದು ಇಚ್ಛಿಸುತ್ತಾ ಅನ್ಯ ಸ್ತ್ರೀಯರ ಮಕ್ಕಳನ್ನು ನೋಡಿದಾಗಲೆಲ್ಲ ನನಗೆ ಬಹು ದುಃಖವಾಗಿ ಒಡೆದು ಹೋಗುತ್ತಿತ್ತು. ವಯಸ್ಸಾನುಸಾರ ಇವನೇ ನನ್ನ ಮಗನಾಗಿರಲಿಕ್ಕಿಲ್ಲವಷ್ಟೇ ಎಂದು ಅನಿಸುತ್ತಿತ್ತು. ಈ ಚಿಂತೆಯಲ್ಲಿ ಅನೇಕ ವರ್ಷಗಳು ಗತಿಸಿತು. ಅಷ್ಟರಲ್ಲಿ ದೈವಯೋಗದಿಂದ ಒಮ್ಮೆ ಲೋಮೇಶ ಮುನಿಗಳು ನಮ್ಮ ಮನೆಗೆ ಬಂದರು. ಅವರು ಸರ್ವಚಿಂತಾ ಪರಿಹಾರಕವಾದ ಒಂದು ವೃತವನ್ನು ವಿಧಿಪೂರ್ವಕವಾಗಿ ನನಗೆ ಉಪದೇಶಿಸಿದರು. ಸಂಕಷ್ಟ ಚತುರ್ಥಿ ಎಂಬ ಆ ವೃತವನ್ನು ನಾನು 4 ವಾರ ಮಾಡಿದೆ. ಆ ವೃತದ ಪ್ರಭಾವದಿಂದ ನೀನು ಯುದ್ಧದಲ್ಲಿ ಶಂಭಾರುಸುರನ ವಧೆ ಮಾಡಿ ಪುನಃ ನನ್ನ ಹತ್ತಿರ ಬರುವವನಾಗುವಂತಾಯಿತು. ಆದ್ದರಿಂದ ಹೇ ವತ್ಸ, ನೀನಾದರೂ ಈ ವೃತವನ್ನು ತಿಳಿದುಕೊಂಡು ಆಚರಿಸು. ಇದರಿಂದ ನೀನೂ ಸಹ ನಿನ್ನ ಮಗನನ್ನು ಮತ್ತೆ ಪಡೆಯುವೆ. ರುಕ್ಮಿಣಿಯ ಮಾತಿನಂತೆ ಪ್ರದ್ಯುಮ್ನನು ಗಣನಾಥನಿಗೆ ಪ್ರೀತಿಯಾಗುವ ಚತುರ್ಥಿ ವೃತವನ್ನು ಆಚರಿಸಿದನು. ಈ ವೃತದ ಪ್ರಭಾವದಿಂದ ಬಾಣಾಸುರಪುರದಲ್ಲಿ ಅನಿರುದ್ಧನು ಇರುವ ವಿಷಯವನ್ನು ಪ್ರದ್ಯುಮ್ನನು ನಾರದರಿಂದ ಕೇಳಿ ತಿಳಿದನು. ಕೂಡಲೇ ಪ್ರದ್ಯುಮ್ನನು ಬಾಣಾಸುರಪುರದ ಮೇಲೆ ದಾಳಿ ಮಾಡಿ ಅಸುರನೊಂದಿಗೆ ದಾರುಣವಾದ ಯುದ್ಧವನ್ನು ಮಾಡಿ ಅಗ್ನಿ ಸಹಿತ ಬಾಣಾಸುರನನ್ನು ಯುದ್ಧದಲ್ಲಿ ಸೋಲಿಸಿದನು. ನಂತರ ಮಗನಾದ ಅನಿರುದ್ಧನನ್ನು ಮತ್ತು ಸೊಸೆಯಾದ ಚಿತ್ರಲೇಖೆಯನ್ನು ಕರೆದುಕೊಂಡು ಪುನಃ ತನ್ನ ಮನೆಗೆ ಬಂದನು. ಪೂರ್ವದಲ್ಲಿ ಇನ್ನೂ ಅನೇಕ ದೇವಾಸುರರು ಎಲ್ಲರೂ ವಿಘ್ನೇಶನ ಪ್ರೀತ್ಯರ್ಥವಾಗಿ ಈ ವೃತವನ್ನು ಆಚರಿಸಿದ್ದಾರೆ. ಸರ್ವಸಿದ್ಧಿಯನ್ನು ಕೊಡತಕ್ಕ ವೃತಗಳಲ್ಲಿ ಇದಕ್ಕೆ ಸಮನಾದ ಬೇರೊಂದು ವೃತವಾಗಲಿ, ತಪಸ್ಸಾಗಲಿ, ದಾನವಾಗಲಿ, ತೀರ್ಥ ಸ್ನಾನವಾಗಲಿ ಇರುವುದಿಲ್ಲ. ಹೆಚ್ಚಿಗೆ ಏನೂ ಹೇಳುವುದು ಕಾರ್ಯಸಿದ್ಧಿಯಾಗಲು ಇದಕ್ಕೆ ಸಮನಾದ ಅನ್ಯ ವೃತವಲ್ಲ. ಇಂಥ ಮಹಿಮೋಪೇತವಾದ ವೃತವನ್ನು ಅಭಕ್ತನಿಗಾಗಲಿ, ನಾಸ್ತಿಕನಿಗಾಗಲಿ, ಶಠನಿಗಾಗಲಿ ಎಂದೂ ಉಪದೇಶಿಸಬಾರದು. ಮಗನಿಗೆ, ಶಿಷ್ಯನಿಗೆ, ಶ್ರದ್ಧಾಯುಕ್ತನಾದವನಿಗೆ, ಸಜ್ಜನನಿಗೆ ಮಾತ್ರ ಉಪದೇಶ ಮಾಡಬೇಕು. ಹೇ ವಿಪ್ರೋತ್ತಮ ಸನತ್ಕುಮಾರ, ಧರ್ಮಿಷ್ಠನಾದ ವಿಧಿನಂದನ, ನೀನು ನನಗೆ ಅತ್ಯಂತ ಪ್ರಿಯನಾಗಿರುವೆ. ಸಜ್ಜನರ ಕಾರ್ಯಗಳನ್ನು ಪೂರೈಸಿಕೊಡುವ ಉಪಕಾರಿಯಾಗಿರುವೆ. ಆದ್ದರಿಂದಲೇ ಈ ವೃತವನ್ನು ನಿನಗೆ ಉಪದೇಶಿಸಿದ್ದೇನೆ. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿ ಶ್ರಾವಣ ಮಾಸ ಮಹಾತ್ಮೆಯಲ್ಲ ಈಶ್ವರ ಸನತ್ಕುಮಾರ ಸಂವಾದದ ಸಂಕಷ್ಟ ಚತುರ್ಥಿ ವೃತ ಕಥಾನ ಅಧ್ಯಾಯವು ಸಮಾಪ್ತವಾಯಿತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ನಮಃ ಶಿವಾಯ, ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.